ಶರಾವತಿ PSP ಬಗ್ಗೆ ಜನರು ಮಾತಾಡೋದು ನೆಗೆಟಿವ್ ಮಾತ್ರ, ಆದ್ರೆ ಪಾಸಿಟಿವ್ ಫ್ಯಾಕ್ಟ್ಸ್ ಅದು ಯಾರು ಹೇಳಲ್ಲ. ಇದು ಕರ್ನಾಟಕಕ್ಕೆ ಬೇಕಾದ ಸ್ಮಾರ್ಟೆಸ್ಟ್ ಎನರ್ಜಿ ಪ್ರಾಜೆಕ್ಟ್. ಈ ಹೊಸ ಪ್ರಾಜೆಕ್ಟ್ ಮಾಡೋಕೆ ಒಂದ್ ಕಲ್ಲು ಕೂಡ ಕೆಡಗುದಿಲ್ಲ. ಯಾಕೆ ಅಂತಂದ್ರೆ ತಲಕಾಲಲೆ ಹಾಗೂ ಗೇರು ಸೊಪ್ಪ ರಿಸರ್ವೇಸ್ ಈ ಪ್ರಾಜೆಕ್ಟ್ ಅಲ್ಲವೇ. ಈ ಪ್ರಾಜೆಕ್ಟ್ಗೆ ಅವೇ ಬ್ಯಾಕ್ ಬೋನ್. ಮತ್ತೆ ಭೂಮಿ, ಈ ಪ್ರಾಜೆಕ್ಟ್ಗೆ 54 ಹೆಕ್ಟೇರ್ ಅರಣ್ಯ ಪ್ರದೇಶ ಸಾಕು. ಇನ್ನೂ ಒಂದ್ ಪವರ್ಫುಲ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಈ ಕಾರ್ಯ ಬಂದು ಭೂಮಿಯಿಂದ 20 ರಿಂದ 500 ಮೀಟರ್ ಡೆಪ್ತ್ ಭೂಮಿ ಒಳಗಡೆ ಟನಲ್ ನಲ್ಲಿ ನಡೀತಿದೆ. ಹಾಗಾದ್ರೆ ಭೂಮಿ ಮೇಲೆ ಯಾವ ಎಫೆಕ್ಟ್ ಆಗೋದಿಲ್ವಾ ಅಂದ್ರೆ ಹೌದು. ಸರ್ಫೇಸ್ ಮೇಲೆ ವೈಲ್ಡ್ ಲೈಫ್ ಮೂವ್ಮೆಂಟ್, ಫಾರೆಸ್ಟ್ ಕವರ್ ಆಲ್ಮೋಸ್ಟ್ ಅನ್ಟಚ್ಡ್, ಜನರೇಟರ್, ಟರ್ಬೈನ್ಸ್, ಪಂಪ್ ಹೌಸ್ ಎಲ್ಲ ಅಂಡರ್ ಗ್ರೌಂಡ್. ಪ್ರಾಜೆಕ್ಟ್ ಏನ್ ಮಾಡ್ತದೆ ಎಕ್ಸಾಕ್ಟ್ಲಿ? ಇದು ಜೈಂಟ್ ವಾಟರ್ ಬ್ಯಾಟರಿ. ಸೋಲಾರ್ ವಿಂಡ್ ನಿಂದ ಎಕ್ಸ್ಟ್ರಾ ಎನರ್ಜಿ ಬಂದಾಗ ನೀರನ್ನು ಮೇಲಕ್ಕೆ ಪಂಪ್ ಮಾಡ್ತದೆ. ಪೀಕ್ ಲೋಡ್ ಬಂದಾಗ ಕೆಳಕ್ಕೆ ಬಿಟ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತದೆ. ಅದು ಕೂಡ ಸೇಮ್ ವಾಟರ್ ರಿಯೂಸ್. 0.37 TMC ನೀರನ್ನು ರೈನಿ ಸೀಸನ್ ನಲ್ಲಿ ಒಮ್ಮೆ ತುಂಬಿಸಿದರೆ ಮತ್ತು 60 ರಿಂದ 80 ವರ್ಷ ಕಂಟಿನ್ಯೂಸ್ ಆಗಿ ಬ್ಯಾಲೆನ್ಸಿಂಗ್ ಮಾಡಬಹುದು. ಆದ್ರೆ ಫಾರೆಸ್ಟ್ ತೆಗೆದುಕೊಳ್ತಾರೆ ಅಂತ ಕೇಳಿದ್ರೆ, ಫಾರೆಸ್ಟ್ ತೆಗೆದುಕೊಂಡ್ರು ಅದಕ್ಕಿಂತ ಹೆಚ್ಚಾಗಿ ಲ್ಯಾಂಡ್ ಅರಣ್ಯ ಇಲಾಖೆಗೆ ಟ್ರಾನ್ಸ್ಫರ್ ಪ್ಲಸ್ ಅಫಾರೆಸ್ಟೇಷನ್. ದಿಸ್ ಇಸ್ ರೆಸ್ಪಾನ್ಸಿಬಲ್ ಡೆವಲಪ್ಮೆಂಟ್. ಸೊ ಹಂಗಾದ್ರೆ ಇದು ಡಿಸ್ಟ್ರಾಕ್ಷನ್ ಅಲ್ಲ, ಫ್ಯೂಚರ್ ಎನರ್ಜಿಗೆ ಸ್ಟೆಬಿಲಿಟಿ ಅಲ್ವೇ? ಎಕ್ಸಾಕ್ಟ್ಲಿ. ಶರಾವತಿ PSP ಮಿಸ್ ಇನ್ಫಾರ್ಮೇಶನ್ ಗಿಂತ ದೊಡ್ಡ ಸತ್ಯ ಏನಂತ ಅಂದ್ರೆ, ಇದು ಕರ್ನಾಟಕಕ್ಕೆ ಕ್ಲೀನ್, ಸ್ಟೇಬಲ್, ಡಿಪೆಂಡಬಲ್ ಪವರ್ ನೀಡೋ ಎನರ್ಜಿ ಬ್ಯಾಕ್ ಬೋನ್.